ದರ್ಶನ್ ಗ್ಯಾಂಗ್ನ ಕ್ರೌರ್ಯತೆಯ ವಿವರಣೆಯನ್ನ ಕೋರ್ಟ್ ಗಮನಕ್ಕೆ ಕೊಡ್ತಾ ಇದ್ದಾರೆ ಎಸ್ಪಿಪಿ ಪ್ರಸನ್ನಕುಮಾರ್. ರೇಣುಕಾಸ್ವಾಮಿ ದೇಹದ ಮೇಲೆ ಒಟ್ಟು 39 ಗಾಯಗಳಾಗಿವೆ. ಎದೆ, ಪಕ್ಕೆಲುಬುಗಳು ಶ್ವಾಸಕೋಶವನ್ನ ಪಂಕ್ಚರ್ ಮಾಡಿವೆ. ಹೊಡೆದು ರೇಣುಕಾಸ್ವಾಮಿ ಶ್ವಾಸಕೋಶ ಊದಿಕೊಂಡಿದೆ. ಅಷ್ಟರ ಮಟ್ಟಿಗೆ ದರ್ಶನ್ ಅಂಡ್ ಗ್ಯಾಂಗ್ ಈ ಕ್ರೌರ್ಯತೆಯನ್ನ ಮೆರೆದಿದ್ದಾರೆ. ಮಧ್ಯಾಹ್ನ 1 ಗಂಟೆಗೆ ರೇಣುಕಾಸ್ವಾಮಿಯನ್ನ ಶೆಡ್ಗೆ ಕರೆದುಕೊಂಡು ಬರ್ತಾರೆ. ಸಂಜೆ 7 ಗಂಟೆಯ ಒಳಗಾಗಿ ಹೊಡೆದು ಸಾಯಿಸಿ ಬಿಟ್ಟಿರ್ತಾರೆ ರೇಣುಕಾಸ್ವಾಮಿಯನ್ನ ಅಂತ ಕೋರ್ಟ್ ಗಮನಕ್ಕೆ ತರ್ತಾ ಇದ್ದಾರೆ ಪ್ರಸನ್ನಕುಮಾರ್. ಎಸ್ಪಿಪಿ ಪ್ರಸನ್ನಕುಮಾರ್ ಅವರು ಸಾವಿನ ಸಮಯ ಏನು ಅಂತ ಈ ಸಂದರ್ಭದಲ್ಲಿ ಜಡ್ಜ್ ಪ್ರಶ್ನೆ ಮಾಡಿದ್ದಾರೆ. ಸಂಜೆ 6 ರಿಂದ 7 ಗಂಟೆ ಅಂತ ಮರಣೋತ್ತರ ಪರೀಕ್ಷೆಯ ರಿಪೋರ್ಟ್ನಲ್ಲಿ ಲಭ್ಯವಾಗಿದೆ ಅಂತ ವಿವರಿಸ್ತಾ ಇದ್ದಾರೆ. ಪವಿತ್ರ ಗೌಡ ಶೆಡ್ಗೆ ಹೋಗಿಯೇ ಇಲ್ಲ ಅಂತಾರೆ. ಪವಿತ್ರ ಗೌಡ ಚಪ್ಪಲಿಯಲ್ಲಿ ರಕ್ತದ ಕಲೆ ಪತ್ತೆಯಾಗಿದೆ. ಅಷ್ಟೇ ಸಾಲದು ಅಂತ ದರ್ಶನ್ ಬಟ್ಟೆ ಮತ್ತು ಆತನ ಶೂಗಳಲ್ಲೂ ಕೂಡ ರಕ್ತದ ಕಲೆ ಇತ್ತು. ಇದು ಎಫ್ಎಸ್ಎಲ್ ವರದಿಯಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಆಗಿದೆ ಅಂತ ಎಸ್ಪಿಪಿ ಪ್ರಸನ್ನಕುಮಾರ್ ವಾದವನ್ನ ಮಾಡ್ತಾ ಇದ್ದಾರೆ. ಪವಿತ್ರ ಗೌಡ ಶೆಡ್ಗೆ ಹೋಗಿಲ್ಲ, ನಾನು ಈ ಹತ್ಯೆಯಲ್ಲಿ ಭಾಗಿಯಾಗಿಲ್ಲ, ಹತ್ಯೆ ಮಾಡಿಲ್ಲ, ಪ್ರಚೋದನೆ ಕೊಟ್ಟಿಲ್ಲ ಅಂತೆಲ್ಲ ಹೇಳ್ತಾರಲ್ಲ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಯಾಗಿ ವಾದವನ್ನ ಮಾಡ್ತಾ ಇದ್ದಾರೆ ಎಸ್ಪಿಪಿ ಪ್ರಸನ್ನಕುಮಾರ್. ಎಫ್ಎಸ್ಎಲ್ ರಿಪೋರ್ಟ್ನಲ್ಲಿ ರಕ್ತದ ಕಲೆ ಇರೋದು ಕೂಡ ಖಾತ್ರಿಯಾಗಿದೆ. ಪವಿತ್ರ ಗೌಡ ಚಪ್ಪಲಿಯಲ್ಲಿ ರಕ್ತದ ಕಲೆ ಇದೆ, ದರ್ಶನ್ ಅವರ ಬಟ್ಟೆಯಲ್ಲಿ ರಕ್ತದ ಕಲೆ ಇದೆ, ಅದು ರೇಣುಕಾಸ್ವಾಮಿದೆ ಅಂತ ಪ್ರೂವ್ ಆಗಿದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿಯಿಂದ. ನರಸಿಂಹಮೂರ್ತಿ, ಎಷ್ಟೊತ್ತಿಗೆ ರೇಣುಕಾಸ್ವಾಮಿಯನ್ನ ಕರೆದುಕೊಂಡು ಬಂದಿದ್ರು, ಎಷ್ಟೊತ್ತಿಗೆ ಸಾಯಿಸಲಾಗಿತ್ತು ಅನ್ನೋ ಆ ಅಂಶ ಏನಿತ್ತು ಅದು ಬಹಳ ಕ್ರೂಷಿಯಲ್ ಟೈಮ್. ಸೊ ಅದರಲ್ಲೂ ಡೆತ್ ಯಾವಾಗ ಆಗಿದೆ ಅಂತ ಜಡ್ಜ್ ಕೇಳಿದ್ದಾರೆ. ಸೊ ಈ ಸಂದರ್ಭದಲ್ಲಿ ಏನು ಹೇಳಿದ್ದಾರೆ ಎಸ್ಪಿಪಿ? ದಿವ್ಯಾ, ಪ್ರಸನ್ನಕುಮಾರ್ ಅವರ ಮುಂದುವರೆದ ವಾದದಲ್ಲಿ ಮತ್ತೊಂದಷ್ಟು ಅಂಶಗಳನ್ನು ಇವರ ಗ್ಯಾಂಗ್ನ ಕ್ರೂರತೆ ಹೇಗಿತ್ತು ಅನ್ನೋದನ್ನು ಕೋರ್ಟ್ನಲ್ಲಿ ವಿವರಣೆಯನ್ನು ನೀಡುವ ಕೆಲಸವನ್ನು ಮಾಡಲಾಗ್ತಿದೆ. ಅಂದರೆ ಈ ದರ್ಶನ್ ಅಂಡ್ ಗ್ಯಾಂಗ್, ಅದು A4, A7, A10 ಈ ಆರೋಪಿಗಳು ಯಾವಾಗ ಹಲ್ಲೆಯನ್ನು ನಡೆಸ್ತಾರೋ ಆ ಬಳಿಕ ಅಂದರೆ ಕಣ್ಣಿಗೆ ಕಾಣುವಂತೆ ಸುಮಾರು 39 ಕಡೆ ರೇಣುಕಾಸ್ವಾಮಿಯ ದೇಹದಲ್ಲಿ ಗಾಯಗಳಾಗಿತ್ತು. ಆತನ ಪಕ್ಕೆಲುಬುಗಳು ಮುರಿದಿದ್ವು. ಆತನಿಗೆ ಹೊಡೆದು ಆತನ ಶ್ವಾಸಕೋಶ ಏನಿದೆ ಇದು ಎನ್ಲಾರ್ಜ್ ಆಗಿತ್ತು. ಅಷ್ಟರ ಮಟ್ಟಿಗೆ ಇವರ ಕ್ರೌರ್ಯತೆ ಕಂಡು ಬಂದಿದೆ. ಅದ್ರ ಜೊತೆಗೆ ಪವಿತ್ರ ಗೌಡ ಹೋಗೇ ಇಲ್ಲ ಅನ್ನೋ ನಿಟ್ಟಲ್ಲಿ ಹೇಳ್ತಿದ್ರು. ಆದರೆ FSL ರಿಪೋರ್ಟ್ನಲ್ಲಿ ಪವಿತ್ರ ಗೌಡ ಶೆಡ್ಗೆ ಹೋಗಿರೋದು, ರೇಣುಕಾಸ್ವಾಮಿಯ ರಕ್ತದ ಕಲೆಗಳು ಆಕೆಯ ಚಪ್ಪಲಿಗೆ ಅಂಟಿರೋದ್ರ ಬಗ್ಗೆ FSL ನಿಂದ ರಿಪೋರ್ಟ್ ಬಂದಿದೆ. ದರ್ಶನ್ ಅವರ ಪ್ಯಾಂಟ್ ಶರ್ಟ್ಗಳಲ್ಲಿ ರೇಣುಕಾಸ್ವಾಮಿಯ ರಕ್ತದ ಕಲೆಗಳಿದ್ದದ್ರ ಬಗ್ಗೆ FSL ನಿಂದ ರಿಪೋರ್ಟ್ ಬಂದಿದೆ. ಅಲ್ಲಿಗೆ ಇವರು ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ಮಟ್ಟಿಗೆ ಇದೀಗ ಕೋರ್ಟ್ನಲ್ಲಿ ವಾದವನ್ನ ಮಂಡನೆ ಮಾಡುವ ಕೆಲಸವನ್ನ SPP ಅವರು ಮಾಡ್ತಿದ್ದಾರೆ. ದಿವ್ಯಾ, ನಿನ್ನೆ ಸೆಬಾಸ್ಟಿನ್ ಅವರ ವಾದದ ಸಂದರ್ಭದಲ್ಲಿ ಅವರು ಹಲ್ಲೆ ನಡೆಸಿದ್ದಾರೆ, ಹತ್ಯೆಗೆ ಪ್ರಚೋದನೆಯಾಗ್ಲಿ ಅಥವಾ ಹತ್ಯೆಯನ್ನಾಗ್ಲಿ ಮಾಡಿಲ್ಲ ಅಂತ ಹೇಳ್ತಾರೆ. ಅದರ ಬಗ್ಗೆ ಕೂಡ ಕೌಂಟರ್ ವಾದಗಳು ಇನ್ನೂ ಆರಂಭವಾಗಿಲ್ವಾ? ಜಸ್ಟ್ ವಿವರಣೆ ಕೊಡ್ತಾ ಹೋಗ್ತಿದ್ದಾರಾ? ನಿನ್ನೆ ಈ ಒಂದು ಯಾವಾಗ ಜಾಮೀನಿನ ಅರ್ಜಿ ವಿಚಾರಣೆಗೆ ಬಂತೋ ಆ ಸಂದರ್ಭದಲ್ಲಿ ಟಾಮಿ ಸೆಬಾಸ್ಟಿಯನ್ ಅವರು ಈ ಒಂದು ವಿಚಾರವನ್ನು ಹೇಳಿದ್ರು. ಆಕೆ ರೇಣುಕಾಸ್ವಾಮಿಗೆ ಹೊಡೆದಂತಹ ಸಂದರ್ಭದಲ್ಲಿ ಆಕೆಯ ಚಪ್ಪಲಿಗಳ ಮೇಲೆ ರೇಣುಕಾಸ್ವಾಮಿಯ ರಕ್ತದ ಗುರುತುಗಳಿದ್ದಾವೆ ಅನ್ನೋ ನಿಟ್ಟಿನಲ್ಲಿ ಹೇಳಲಾಗ್ತಿದೆ ಅನ್ನೋ ನಿಟ್ಟಿನಲ್ಲಿ ಹೇಳಿದ್ರು. ಇದೀಗ ಅದನ್ನ SPP ಅವರು ಇದರ ಬಗ್ಗೆ FSL ನಿಂದ ರಿಪೋರ್ಟೇ ಬಂದಿದೆ. ಆಕೆ ಶೆಡ್ಗೆ ಹೋಗಿದ್ಲು, ಹೊಡೆದಿದ್ಲು, ಅದ್ರ ಬಗ್ಗೆ ಆಕೆಯ ಚಪ್ಪಲಿ ಮೇಲೆ ರಕ್ತದ ಕಲೆಗಳಿದ್ದಾವೆ ಅಂತೇಳಿ ಅಲ್ಲಿಗೆ ಆಕೆ ಶೆಡ್ಡಿಗೆ ಹೋಗಿರೋದು ಕನ್ಫರ್ಮ್ ಆಗಿದೆ. ಆದರೆ ಟಾಮಿ ಸೆಬಾಸ್ಟಿಯನ್ ಅವರು ಹೇಳ್ತಿರೋದು ಯಾವುದೇ ಮಹಿಳೆಗಾಗ್ಲಿ ಈ ರೀತಿಯಾಗಿ ಮಾಡಿದಂತಹ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಕೋಪಗಳು ಬರೋ ಸಹಜ, ಆದರೆ ಸಾಯಿಸಿ ಮತ್ತೆ ಕಿಡ್ನಾಪ್ ಮಾಡಿ ಅಂತೇಳಿ ಹೇಳಿಲ್ಲ ಅನ್ನೋ ನಿಟ್ಟಿನಲ್ಲಿ ನಿನ್ನೆ ಟಾಮಿ ಸೆಬಾಸ್ಟಿಯನ್ ಅವರು ವಾದವನ್ನ ಮಂಡನೆ ಮಾಡಿದ್ರು. ಆದರೆ ಇದರಲ್ಲಿ ಪವಿತ್ರ ಗೌಡಳ ರೋಲ್ ಏನಿದೆ, ಇವರ ಗ್ಯಾಂಗ್ನ ರೋಲ್ ಏನಿದೆ, ಯಾವ ರೀತಿಯಾಗಿ ಕ್ರೂರತೆಯಿಂದ ರೇಣುಕಾಸ್ವಾಮಿಯನ್ನ ಸಾಯಿಸಿದ್ರು ಅನ್ನೋದನ್ನ ಎಳೆಯಾಗಿ ಕೋರ್ಟ್ನಲ್ಲಿ ಬಿಚ್ಚಿಡುವ ಕೆಲಸವನ್ನ ಇದೀಗ SPP ಅವರು ಮಾಡ್ತಿದ್ದಾರೆ. ಓಕೆ ಮೂರ್ತಿ, ಸಂಪರ್ಕದಲ್ಲಿರಿ, ಇನ್ನಷ್ಟು ಡೀಟೇಲ್ಸ್ ಪಡ್ಕೊಳ್ತೀವಿ.